ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಇವತ್ತು ಸೋಮವಾರ 1 ವೀಕ್ ಫುಲ್ ಚಾರ್ಜ್ ತೊಗೋಬೇಕಂದಿನಿ. ಅದ್ರಾಗ ಬೇರೆ ಒಂದೇ ರಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಆಫರ್ ನಾರ್ಮಲ್ಲು 60% 40% ಅದು ಕೊಟ್ಟಿರೋದು ಬೆಳಗ್ಗೆ ಮಧ್ಯಾಹ್ನವರೆಗೂ. ನೋಡ್ಬೋದು ನನ್ನ ಗಾಡಿನೂ ಫುಲ್ ರೆಡಿನೂ ಆಗೈತೆ. ಅಲ್ಲಿ ಗಾಡಿನೂ ಫುಲ್ ರೆಡಿ ಆಗಿಬಿಟ್ಟೈತಿ. ಮತ್ತು ಗಾಡಿಯಾಗೂ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟೀನಿ. ಇವತ್ತಿಂದ ಕಿಲೋಮೀಟರ್ಸ್ ತೋರಿಸ್ತು ನೋಡಿರಿ. ಇವತ್ತಿಂದ 4779 ಕಿಲೋಮೀಟ್ರ್ ಓಡಿಸಿರೋದು ಗಾಡಿ. ನೋಡೋಣ ಈ ವಾರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಗಾಡಿ ಫುಲ್ ರೆಡಿನೂ ಆಗಿದೆ ಗಾಡಿ. ನೋಡೋಣ ಇವತ್ತಿಂದ ಒಂದು ವಾರವರೆಗೂ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀನಿ ನೋಡೋಣ. ಬರ್ರಿ ಇವಾಗ ಲಾಗಿನ್ ಆಗ್ತೀನಿ. 7-15 ಇನ್ನೂ 1 ನಿಮಿಷ ಐತಿ ಲಾಗಿನ್ ಆಗಿಬಿಟ್ಟು ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ. ಮುಕ್ಕೊಳ್ಳೋಣ ರಾಡಿ ತೆಗಿತಾರೆ ರಾಡಿನ. ಫಸ್ಟ್ ಆರ್ಡರ್ ಶ್ರೀ ಮಂಜುನಾಥ ಗ್ರ್ಯಾಂಡಿಂದ ಪಿಕಪ್ ಆಯಿತು. ಆರ್ಡ್ರು ಡ್ರಾಪ್ ಬಂದುಬಿಟ್ಟು ಇಲ್ಲೇ ಲೋಕಲ್ ಇರೋದು. ನೋಡೋಣ ಇದು ಫಸ್ಟ್ನೇ ಆರ್ಡ್ರಿಗೆ ಎಷ್ಟು ರೂಪಾಯಿ ಕೊಟ್ಟಣ ಅಂತ ನೋಡೋಣ ಬರ್ರಿ. ಇವಾಗ ಟೈಮ್ ಬಂದುಬಿಟ್ಟು 8:40 ಗಂಟೆ ಆಗಿರೋದು. 4 ಆರ್ಡ್ರ್ ಹೊಡೆದಿದ್ದೀನಿ. 1 hour 24 ನಿಮಿಷ, 157 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಯಾಕೋ ಅರ್ಧ ಗಂಟೆಗೆ ಒಂದು ಆರ್ಡ್ರ್ ಕೊಡ್ತಾಯಿದ್ದಾನೆ. ನೋಡೋಣ ಇವಾಗ 5ನೇ ಆರ್ಡ್ರಲ್ಲಿ ಕೊಡ್ತಾನಂತ. 40% ಸರ್ಜ್ ಇರೋದು ಇವಾಗ 80 ರೋಡಿಂದ ಗ್ಲೀನ್ ಬ್ಯಾಕೇಸಿಂದ ಆರ್ಡ್ರ್ ಕೊಟ್ಟಿರೋದು ಗುರುಗುಂಡೆಪಾಳ್ಯ KL ಹಾಸ್ಪಿಟಲ್ಗೆ. ಬರೀ ಆರ್ಡ್ರ್ ತೊಗೊಂಬರತ್ತಾರ ಅಣ್ಣಗಳ. ನೋಡೋಣ ಈ ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟ್ ಇದಕ್ಕೊಂದು 40 ರೂಪಾಯಿ ಕೊಟ್ಟಿರೋದು. ನೋಡೋಣ 8 ನಾಷ್ಟ ಆಯ್ತಾ ಬ್ರೋ? ನಾಷ್ಟ ಇನ್ನೂ ಆಗಿಲ್ವಾ? ಬರ್ರಿ ಇವಾಗ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 9:47. ಅದು KL ಹಾಸ್ಪಿಟಲ್ ಹತ್ರ ಡ್ರಾಪ್ ಕೊಟ್ಟೆ. ಅದು ಕೊಟ್ಟಿರೋದ್ಮೇಲೆ MC ಕೆಫೆ SR ಸಿಗ್ನಲಿಂದ ಆರ್ಡ್ರ್ ಕೊಟ್ಟಿರೋದು. ಡ್ರಾಪ್ ಬಂದುಬಿಟ್ಟು ಎಲ್ಲಿ ಕೊಟ್ಟೋಣಪ್ಪ ಅಂದರೆ ಇಲ್ಲಿಂದ ಮಲ್ಲೇಶ್ವರಂ ಕೊಟ್ಟವನಿದು. ಸಂಕಟಯಾಕಿ ಕೆರೆ ಹತ್ರ ಮಲ್ಲೇಶ್ವರಂ ಹತ್ರ ಡ್ರಾಪ್ ಇರೋದು. ನೋಡೋಣ ಇದಕ್ಕೆ ಎಷ್ಟು ಕೊಟ್ಟೋ ಅಂತ ಕನ್ಫರ್ಮ್ ಮಾಡಲಿಲ್ಲ. ಅದೇ ಕಾರಣ ಫುಲ್ ಜಾಮ್ ಇತ್ತು. ಬೇಗ ಕನ್ಫರ್ಮ್ ಇತ್ತು. ಆಲ್ಮೋಸ್ಟ್ ಒಂದು ಇಳ್ಕೊಂಡು ರಿಟರ್ನ್ ಅಮೌಂಟ್ 7 ರೂಪಾಯಿ ಇತ್ತು. ಎಷ್ಟು ರೂಪಾಯಿ ಕೊಟ್ಟು ನೋಡಿಲ್ಲ. ಈಗ ಕೊಟ್ಟು ಡ್ರಾಪ್ ಕೊಟ್ಟಿದ್ದಾದ್ಮೇಲೆ ಎಷ್ಟು ಕೊಟ್ಟೋಣ ಅಂತ ನೋಡೋಣ. ಇವಾಗ ಮಧ್ಯಾಹ್ನ ಕರೆಕ್ಟ್ 12 ಗಂಟೆ ಆಗಿದೆ. ಹೋಟೆಲ್ MPRಯಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಇಲ್ಲೇ RT ನಗರ. ನೋಡೋಣ 40% ಸರ್ಜ್ ಇರೋದು ಇವಾಗ. ಕರೆಕ್ಟ್ 12 ಗಂಟೆಗೆ ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಒಂದೇ ಐಟಮ್ ಇರೋದು ಬರೀ. ಎಲ್ಲಿ ಡ್ರಾಪಪ್ಪ? ಸುಲ್ತಾನಪಾಳ್ಯ ಡ್ರಾಪ್ ಐತೆ. ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ನಂದನ ಪ್ಯಾಲೇಸಿಂದ ಆರ್ಡ್ರ್ ಬಿದ್ದಿರೋದು. ಇನ್ನೂ ಬೇಕಾದ್ರೆ ನನಗೆ ಇನ್ನೂ 9 ಆರ್ಡ್ರ್ ಹೊಡಿಬೇಕಾಗೈತೆ. ಅರ್ಧ ಗಂಟೆ ಒಂದೊಂದು ಆರ್ಡ್ರ್ ಕೊಡ್ತಾ ಇರೋದು. ಡ್ರಾಪ್ ಬಂದುಬಿಟ್ಟು ಇಲ್ಲೇ ಸುಲ್ತಾನಪಾಳ್ಯದಲ್ಲಿ ಐತೆ. ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಅಣ್ಣ 2395 ಕ್ಯಾರೆಟ್ ಮೀಲು 2395 ಅದೇನಾ? ಒಂದು ಕ್ಯಾರಿಯರ್ ಮೇಲೆ ಆರ್ಡ್ರ್ ಬಿದ್ದೈತೆ. ಪಿಕಪ್ ಮಾಡ್ಕೊಳ್ಳೋಣ ಬಿಡು. ಪಿಕಪ್ ಆಯ್ತು ಇದು. ಇವಾಗ ಡ್ರಾಪ್ ಮಾಡೋಕೆ ಹೋಗೋಣ ನಂದನ ಪ್ಯಾಲೇಸಿಂದ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 2:25 ಆಗಿರೋ ಟೈಮಿಂಗ್ಸು. ಇನ್ನೂ ಬೇಕಾಗಿರೋ 5 ಆರ್ಡರ್ಸ್ ಬೇಕಾಗಿದೆ. 18 ಆರ್ಡ್ರ್ ಕಂಪ್ಲೀಟ್ ಆಗಿದೆ. 681 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಇಲ್ಲಿ ನೋಡಿ ಇದಕ್ಕೆ ಬಂದಿರೋದು ಆರ್ಡರ್ಸ್ 18 ಐಟಮ್ ಐತೆ. ಪ್ಲೇನ್ ಸಮೋಸ ಕಾಂತಿ ಸ್ವೀಟ್ಸಲ್ಲಿ CBI ರೋಡ್ ಇಲ್ಲಿಂದ ಎಲ್ಲಿ ಹಬ್ಬಾಳು ಕೊಟ್ಟಿರೋದು. ನೋಡೋಣ ಬರೀ ಇದನ್ನು ಡ್ರಾಪ್ ಕೊಟ್ಬಿಟ್ಟು ಮತ್ತು ಇನ್ನೊಂದು ಅರ್ಧ ಗಂಟೆ ಚಾರ್ಜ್ ಇರೋದು ಹೊಡಿ ನೋಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 2:52 ಗಂಟೆ ಆಗಿರೋದು. ಇನ್ನೂ ಬೇಕಾದ್ರೆ 3 ಆರ್ಡ್ರು 735 ರೂಪಾಯಿ ಅರ್ನಿಂಗ್ಸ್ ಇದೆ. ನಂದನ ಪ್ಯಾಲೇಸಲ್ಲಿ ಬಂದಿದ್ದೀನಿ. ಒಂದು ಕ್ಯಾರಿಯರ್ ಮೀಲ್ ಬಿದ್ದೈತೆ, ಸಿಂಗಲ್ ಮೀಲು. ನೋಡೋಣ ಫುಡ್ ರೆಡಿ ಕೊಟ್ಟಿದ್ಮೇಲೆ ತೊಗೊಂಡ್ಬಿಟ್ಟು ಮಲ್ಲೇಶ್ವರ ಡ್ರಾಪ್ ಐತೆ. ಡ್ರಾಪ್ ಮಾಡೋಕ್ಕೆ ಹೋಗೋಣ. ಯಾರಾದರೂ ಹೊಸಗೊಬ್ಬರ ಇದ್ದರೆ ಜಾಯ್ನಿಂಗ್ ಮಾಡ್ತೀನಿ ಬರ್ರಿ. ನೀವು ರೂಮ್ ನೋಡ್ಕೊಳ್ರಿ, ಜಾಯ್ನಿಂಗ್ ಅಟ್ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಇಷ್ಟು ಸಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ನೋಡೋಣ. ಯಾರಿಗೆಲ್ಲ ಅಂಟಿಗಳಿಲ್ಲ ಬರ್ರಿ. ಅಂಟಿ ಫಂಕ್ಸಿಗೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ. ಅಂಟಿಗಳು ಇದು ಯಾರು ರೆಸ್ಟೋರೆಂಟ್ಗೆ ಹೋಗ್ಬೇಕಾರ. ನೋಡೋಣ ಫುಡ್ ಯಾವುದೈತೆ ಅಂತ ಫಸ್ಟ್. 6469 ಯಾವುದಿದೆ? ಇದೇ ಆರ್ಡ್ರು 4172 ಪಿಕಪ್ ಆಯಿತು. ಡ್ರಾಪ್ ಬಂದುಬಿಟ್ಟು ಇಲ್ಲೇ ಇರೋದು. ಬರೀ ಇದು ಡ್ರಾಪ್ ಮಾಡ್ಕೊಂಡು ನಮ್ಮ ಕೊಟ್ಟರೆ 3:20 ಗಂಟೆ ಟೈಮ್ ಆಗುತ್ತೆ ಆಲ್ಮೋಸ್ಟು. ನೋಡು ಇದು ಅಂಟಿಗಳು ಇಲ್ಲ ಆದರೆ ರೆಸ್ಟೋರೆಂಟ್ ಅಂಟಿ ಫಂಕ್ಷನ್ ಅಂತ ಅದಕ್ಕೆ. ಆದರೆ ಬರೀ ಅಂಟಿಗಳು ಬಂದುಬಿಡ್ತೀನಿ ಬೇಕಂತ. ಹೆಂಗೇನು ಅಂಕಲ್ಗಳು ಎಲ್ಲಿ ಹೋಗ್ಬೇಕು? ನಮ್ಮ ಹತ್ರ ಹುಡುಗರು ಎಲ್ಲೇ ಹೋಗ್ಬೇಕು? ನಮ್ಮ ಹತ್ರ ಏಜ್ ಆಗಿರೋ ಹುಡುಗರೆಲ್ಲ ಹೋಗ್ಬೇಕು? ಸಿಗ್ತೀನಿ ಆಮೇಲೆ. ಇವಾಗ ಆಫ್ ಮಾಡ್ತಾಯಿದ್ದೀನಿ 3:46 ಗಂಟೆಗೆ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದ್ರೆ ತೋರಿಸ್ತೀನಿ ನಿಮಗೆ. ಡ್ಯೂಟಿ ಆಫ್ ಮಾಡಿಬಿಡೋಣ. ಆಫ್ ಆಯಿತು ಡ್ಯೂಟಿ. ರಿಫ್ರೆಶ್ ಮಾಡ್ತೀನಿ. ಬೇಗ ತೋರಿಸ್ಬೇಕಲ್ಲ ಅದಕ್ಕೆ ರಿಫ್ರೆಶ್ ಮಾಡಿಬಿಡ್ತೀನಿ. ಕಿಲೋಮೀಟರ್ಸ್ ನೋಡಿ ಕರೆಕ್ಟಾಗಿ 100 ಕಿಲೋಮೀಟರ್ ಓಡಿಸಿದ್ದೀನಿ. ಇಲ್ಲಿ 4779 ಕಿಲೋಮೀಟ್ರ್ ಆಗಿತ್ತು ಆವಾಗಲೇ ಬೆಳಗ್ಗೆ. ಇವಾಗ 4879 ಕಿಲೋಮೀಟ್ರ್ ಆಗಿದೆ. ಬರೀ 100 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ಇಲ್ಲಿ ನೋಡಿ ಫಸ್ಟ್ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಯಿತು. 848 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 7 ಗಂಟೆ 43 ನಿಮಿಷ. ನೋಡೋಣ ಇವಾಗ ಸಾಯಂಕಾಲ 4 ಅವರ್ ಲಾಗಿನ್ ಆಗಿಬಿಟ್ಟು ಕಂಪ್ಲೀಟ್ ಆಗಿದೆ. ಮತ್ತು ಸೆಕೆಂಡ್ ಅಂದರೆ ಫಸ್ಟ್ ಟಾರ್ಗೆಟ್ ಮುಗಿದಾಗಿದ್ದೀನಿ ಬೇಕಾದ್ರೆ ಸೆಕೆಂಡ್ ಆರ್ಡ್ರ್ ಅಷ್ಟೇ. ಸರಿ
ಸೆಕೆಂಡ್ ಆರ್ಡರ್ ಅಂತ ನೋಡಿ. ಸೆಕೆಂಡ್ ಸ್ಲಾಟು ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಅದು. ಅಂದರೆ ಸೆಕೆಂಡ್ ಸ್ಲ್ಯಾಬು, ಫಸ್ಟ್ ಸ್ಲ್ಯಾಬ್ ಮುಗೀತು 23 ಟಾರ್ಗೆಟ್ಗೆ. ಇನ್ನು ಬೇಕಾಗಿರೋದು 12 ಟಾರ್ಗೆಟು 500 ಪೆನ್ಸಿಟಿಗೆ. ನೋಡೋಣ ಬರೀ ಸಂಜೆ ಹೊಡಿತೀನಿ. ಇವಾಗ ಕರೆಕ್ಟಾಗಿ 100 ಕಿಲೋಮೀಟ್ರ್ ಓಡಿಸಿದ್ದೀನಿ ಬೆಳಗ್ಗೆಯಿಂದ. ಇನ್ನೂ ನೈಟ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಬರೀ. ಇನ್ನೂ ಇಲ್ಲೇ ನಮ್ಮ ಮನೆ 3 ಕಿಲೋಮೀಟ್ರ್ ಇರೋದು. ಇನ್ನು ಮನೆಗೆ ಹೋಗ್ಬೇಕು. ಇಲ್ಲೇ ಡ್ಯೂಟಿ 80 ಫೀಟ್ ರೋಡಲ್ಲಿ ಆಫ್ ಮಾಡಿದ್ದೀನಿ, ಟೈಮಿಂಗ್ ಆಗಿದೆ ಅಂತ. ಮತ್ತೆ ಎಲ್ಲರೂ ಆರ್ಡ್ರ್ ಕೊಟ್ಬಿಟ್ರೆ ತಲೆನೋ ಅಂತ ಡಿಲ್ಲರ್ ತಂದುಬಿಟ್ಟು ಇಲ್ಲಿಗೆ ಆಫ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ 3 ಕಿಲೋಮೀಟ್ರ್ ಆಗುತ್ತೆ. ನೋಡೋಣ ಟೋಟಲ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಬರ್ರಿ. ಶಿವು ಎಷ್ಟು ಹೊಡೆದೆ ಶಿವು? ಹಾಂ, ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ಗಾ? ನಾವೇ ಉಚಿತನ ಮಕ್ಕಳು, ನಾವೇ ಈ ಥರ ಹೊಡಿತಿದ್ವಿ. ಅವ್ರು ನೋಡಿ 8 ಆರ್ಡ್ರ್ ಬೇಕಂತ ಇನ್ನು ಬರೀ. ಮತ್ತೇನು ಶಿವ ಸಮಾಚಾರ? ಊಟ ಹೌದಾ? ಏನು ಸಮಾಚಾರ? ಫುಲ್ ಜೋರು. ನ್ಯೂ ಇಯರ್ದು ಕೊಟ್ಟನದು 85 ಆರ್ಡ್ರ್ ಹೊಡ್ತಿದ್ರಲ್ಲ, ಕೊಟ್ಟನಾ? ಎಷ್ಟು ಬಂತು? 1600 ರೂಪಾಯಿ ಹೊಡೆದ ನೋಡ್ರಿ. ಇವನು ಆಲ್ಮೋಸ್ಟ್ ಒಂದು 5-6 ಜನ ಹೊಡೆದಾರೆ ನಮ್ಮ ಜೋನಲ್ಲಿ. ಆಲ್ಮೋಸ್ಟ್ ಗೊತ್ತು ನನಗೆ ಗೊತ್ತಿರೋ ಪ್ರಕಾರ. ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲ ಫುಲ್ ಹೊಡೆದ್ಬಿಟ್ಟವ್ರೆ. ಫುಲ್ ಜಾಲಿ. ಸರಿ ಬರ್ನಾ, ಊಟ ಮಾಡ್ದಾ? ಸರಿ ಬರಲಾ? ನೋಡೋಣ ಇವಾಗ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ. 2000 years later. ನೋಡಿ MC ಕೆಫೆದಲ್ಲಿ ವಾಟರ್ ಬೀಳ್ತೈತೆ, ಅಲ್ಲಿಂದನೇ ಹೋಗಂತ ಹೇಳ್ತಾವ್ರೆ. ಆದ್ರೂ ಸ್ವಲ್ಪ ಮಾನ ಮರ್ಯಾದನೇ ಇಲ್ಲ. ಇವಾಗ ಆರ್ಡ್ರ್ ಬಿದ್ದೈತೆ. ಎಲ್ಲಿ ಎಷ್ಟೊತ್ತರ 2618 ನೋಡಿ. ಈ ಥರ ನೀರು ಹೆಂಗೆ ಬೀಳ್ತೈತೆ. ಅಲ್ಲಿ ಎಂಟ್ರೆನ್ಸಿಂದ ಬಿಡ್ತಾ ಇಲ್ಲ, ಸೈಡಿಂದ ಹೋಗಿ ಅಂತ ಹೇಳ್ತಾರೆ. ಏನು ರೈಡರ್ಸ್ ಹೋದ್ರಂತ ನೋಡ್ಕೊಂಡು ನೋಡಿ ನೀರು ಹೆಂಗೆ ಬೀಳ್ತೈತೆ. ಮಳೆ ಬರೋಂಗೆ. ಟೈಮ್ ಬಂದುಬಿಟ್ಟು 7:02 ಆಗಿರೋ ಟೈಮಿಂಗ್ಸು. ಇನ್ನೂ ಬೇಕಾಗಿರೋದು 9 ಆರ್ಡ್ರ್ ಬೇಕಾಗಿರೋದು. 8 ಅವರ್ ಡ್ಯೂಟಿ ಆಗಿದೆ. 864 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡೋಣ ಇವಾಗ 7 ಗಂಟೆ ಆಗಿದೆಯಲ್ಲ, 15 ನಿಮಿಷ ಮುಂಚೆ ಲಾಗಿನ್ ಆಗಿದ್ದೀನಿ. ನೋಡೋಣ ಇನ್ನೂ 10:45 ಗಂಟೆ ಲಾಗಿನ್ ಆಗಿರ್ಬೇಕು. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಬರ್ರಿ. ಇವಾಗ ಮಲ್ಟಿ ಆರ್ಡರ್ ಬಿದ್ದಿರೋದು 8-15 ಗಂಟೆ ಟೈಮಿಂಗ್ಸ್ ಆಗಿದೆ. ಇನ್ನು ಬೇಕಾಗಿರೋದು ಬರೀ ನಾನು 4 ಆರ್ಡ್ರು. ಇವೆರಡು ಆರ್ಡರ್ ಕೊಟ್ಟರೆ ಇನ್ನು 2 ಬೇಕಾಗಿರೋದು. ಟೈಮಿಂಗ್ಸ್ ಬಂದುಬಿಟ್ಟು ತುಂಬ ಏನು ಟೈಮ್ ಇದಿಲ್ಲ, ಆಲ್ಮೋಸ್ಟ್ 3 ಅವರ್ ಟೈಮ್. ಸರಿ ಟೈಮ್ ಪಾಸ್ ಮಾಡೋಣ ಬರ್ರಿ. ಚಾಗಿ ಕೊಡ್ತೀನಿ ನನಗೆ. ಇವಾಗ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಆಯಿತು. ಟೈಮಿಂಗ್ಸ್ ಬಂದುಬಿಟ್ಟು 9-11 ಗಂಟೆ ಆಗಿರೋದು. 1223 ರೂಪಾಯಿ ಆಗಿದೆ. 10 ಅವರು 10 ನಿಮಿಷ 35 ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಕಾಮು ಇಲ್ಲಿಂದ ನಮ್ಮ ಝೋನ್ ಎಷ್ಟು ದೂರ ಇಪ್ಪ ಅಂತಂದರೆ ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು. ಕಾಮಗೂಡನ ಹಳ್ಳಿ ಹತ್ರ ಇದ್ದೀನಿ. ಇಲ್ಲಿರೋದು ಇಲ್ಲಿಂದ ನಮ್ಮ ಝೋನ್ಗೆ ಹೋಗೋಕ್ಕೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ನೋಡೋಣ ಎಷ್ಟು ಆರ್ಡರ್ಸ್ ಆಗುತ್ತೆ ಅಂತ. ಇವಾಗ 1335 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೈಮಿಂಗ್ಸ್ ಬಂದುಬಿಟ್ಟು ಇನ್ನೂ 10 ಗಂಟೆಗೆ ಇನ್ನೂ 6 ನಿಮಿಷ ಬೇಕಾಗಿರೋದು. 10 ಅವರು 52 ನಿಮಿಷ ಆಗಿದೆ. 37 ಟಾರ್ಗೆಟ್ ಆಗಿದೆ. ಸರಿ ಟಾರ್ಗೆಟ್ ಮುಗಿದಾಗುತ್ತೆ. ಇನ್ನೂ 1 ಅವರ್ ಟೈಮಿಂಗ್ಸ್ ಇರ್ಬೋದು ಲಾಗಿನ್ ಆಗಿ. ನೋಡೋಣ ಇನ್ನೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಬನ್ನಿರಿ. ಇನ್ನೂ 10 ಅವರ್ ಸರ್ಜ್ ಇದೆ 35%. ಇವಾಗ ಮೇಘನಾ ಫುಡ್ಸು ರಂಗದೆ ಬಸಂದಿ ಬಿಲ್ಡಿಂಗಿಂದ ಬಿದ್ದಿರೋದು ಆರ್ಡ್ರು. ಡ್ರಾಪ್ ಬಂದುಬಿಟ್ಟು ಸಂಜಯ್ ನಗರಕ್ಕೆ ಐತೆ. ಬರ್ರಿ ಈಗ ಡ್ರಾಪ್ ಮಾಡೋಕೆ ಹೋಗೋಣ. ಸಂಜಯ್ ನಗರದಿಂದ ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗೋಣ. ಟೈಮಿಂಗ್ ಆಲ್ಮೋಸ್ಟು 10:30 ಆಗೈತೆ. ಕೊಡೋಕೊಂದು 15 ನಿಮಿಷ ಆಗುತ್ತೆ. ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗೈತೆ. ನೋಡೋಣ ಈಗ ಲಾಸ್ಟಿಗೆ ಕ್ಲೋಸಿಂಗ್ ಟೈಮ್ ಸಿಗ್ತೀನಿ. ಇವಾಗ ಜಸ್ಟ್ ಡ್ಯೂಟಿ ಆಫ್ ಮಾಡಿದೆ. 10:48 ಆಗಿದೆ. 1454 ಪ್ಲಸ್ಸು 500 ಅರ್ನಿಂಗ್ಸ್. 1454 ಪ್ಲಸ್ ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 1954 ರೂಪಾಯಿ ಟೋಟಲ್ ಆಗಿದೆ. ಡ್ಯೂಟಿ ಟೈಮಿಂಗ್ಸ್ ನೋಡಿ ಬರೀ ಎಷ್ಟು ಅವರ್ ಮಾಡಿದೆ ಅಂದರೆ ಮಧ್ಯಾಹ್ನ 1 ಅವರ್ 10:45 ಗಂಟೆಗೆ ಏನೋ ಲಾಗೌಟ್ ಮಾಡಿದ್ದೆ. ಇದು ತೋರಿಸ್ತೀನಿ ಎಷ್ಟು ಗಂಟೆ ಲಾಗೌಟ್ ಮಾಡಿದೆ ಅಂತ. 7-16 ಗಂಟೆ ಡ್ಯೂಟಿ ಮಾಡಿದ್ರು. 11 ಗಂಟೆ ಡ್ಯೂಟಿ ಆಫ್ ಮಾಡಿದ್ರು. 12ರಿಂದ ಕಂಟಿನ್ಯೂ ಮಾಡಿದ್ದೀನಿ 3:46 ಗಂಟೆವರೆಗೂ. ಆಮೇಲೆ 6:46ರಿಂದ 10:46 ಕರೆಕ್ಟ್ 11 ಅವರ್ 43 ನಿಮಿಷ ಡ್ಯೂಟಿ ಮಾಡಿದ್ದೀನಿ ಇವತ್ತು. ಕಿಲೋಮೀಟರ್ಸ್ ತೋರಿಸ್ತೀನಿ. ಇದು ಅಂತ ಬರ್ತೀನಿ. ಅದು ಕಾಣುತ್ತೆಲ್ಲ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ 4938 ಕಿಲೋಮೀಟ್ರ್ ಓಡಿಸಿದ್ದೀನಿ. ಬೆಳಗ್ಗೆ ಬಂದುಬಿಟ್ಟು ಎಷ್ಟಪ್ಪ ಆಗಿತ್ತು ಅಂದರೆ ಇದು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. 4779 ಕಿಲೋಮೀಟ್ರ್ ಆಗಿತ್ತು. ಇವಾಗ ಮೈನಸ್ 4938 159 ಕಿಲೋಮೀಟ್ರ್ ಓಡಿಸಿರೋದು ಬೈಕಿನ ಕಿಲೋಮೀಟ್ರ್ ಎಷ್ಟಾಗಿದೆ 159 ಕಿಲೋಮೀಟ್ರಿಗೆ 1900 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.